ಫೆಬ್ರವರಿ 19ರಂದು ಸಾರಿಗೆ ನೌಕರರು ಬೃಹತ್ ಸಮಾವೇಶ ಬೆಂಗಳೂರು ಚಲೋಗೆ ಕರೆ ಕೊಟ್ಟಿರುವಂಥದ್ದು. ಅಂದರೆ ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಮತ್ತೆ ಜಂಟಿ ಕ್ರಿಯಾ ಸಮಿತಿ ಬೆಂಗಳೂರು ಚಲೋಗೆ ಈಗ ಕರೆ ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಜಂಟಿ ಕ್ರಿಯಾ ಸಮಿತಿಯ ಹಿರಿಯ ನಿರ್ದೇಶಕರು ಚಂದ್ರೇಗೌಡ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಮತ್ತೆ ಸರ್ಕಾರದ ವಿರುದ್ಧನ ಅಥವಾ ಸರ್ಕಾರಕ್ಕೆ ಏನು ಮನವಿ ಮಾಡ್ತಿದ್ದಾರೆ, ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಬೃಹತ್ ಸಮಾವೇಶಕ್ಕೆ ಕರೆ ಕೊಟ್ಟಿದ್ದೀರಿ. ಇದೇ ಫೆಬ್ರವರಿ 19ನೇ ತಾರೀಕು ಬೃಹತ್ ಸಮಾವೇಶಕ್ಕೆ ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ನೌಕರರ ಸಂಘಟನೆಗಳು ಸಾಕ್ಷಿ ಆಗ್ತಾ ಇದೆ. ಹೇಗೆ ನಡೀತಾ ಇದೆ ತಯಾರಿ? ಸರ್ಕಾರಕ್ಕೆ ಯಾವ ರೀತಿಯಾಗಿ ಬಿಸಿ ಮುಟ್ಟಿಸ್ತೀರಾ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಅನ್ನುವಂಥದ್ದು? ಈಗ ನಾವೇನು ಇದೇ ತಿಂಗಳು 19ನೇ ತಾರೀಕು ನಡೆಸ್ತಕ್ಕಂಥ ಬೆಂಗಳೂರು ಚಲೋ ಕಾರ್ಯಕ್ರಮ ಇದು ಒಂದು ಎಚ್ಚರಿಕೆಯೇ. ಯಾಕೆಂದರೆ ನಾವು 2 ವರ್ಷದಿಂದ ಸರ್ಕಾರದ ಮಧ್ಯೆ ನಮ್ಮ ಮಧ್ಯೆ ಮಾತುಕತೆ ನಡೀತಲೇ ಇದೆ. ಯಾವುದೇ ಕೂಡ ಇಲ್ಲಿವರೆಗೂ ಮುಖ್ಯಮಂತ್ರಿಗಳಾಗಲಿ, ಸಾರಿಗೆ ಮಂತ್ರಿಗಳಾಗಲಿ, ಆಡಳಿತ ವರ್ಗ ಇಲ್ಲಿವರೆಗೂ ಯಾವುದೇ ಈ ನಮ್ಮ ಬೇಡಿಕೆ ಏನಂದರೆ ಒಂದು 2020 ಬಾಕಿ 38 ತಿಂಗಳ ಅರಿಯಸ್ ಏನಿದೆ ಬಾಕಿ ಹಣ ಮತ್ತು 1/1/24 ವೇತನ ಪರಿಷ್ಕರಣೆ, ಇವೆರಡೇ ನಮ್ಮ ಬೇಡಿಕೆ. ಆ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು 2 ವರ್ಷದಿಂದ ನಾವು ನಮ್ಮ 1,15,000 ಕಾರ್ಮಿಕರ ಪರವಾಗಿ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಆದರೂ ಕೂಡ ಇಲ್ಲಿರ್ತಕ್ಕಂಥ ಸರ್ಕಾರ ಯಾವುದೇ ಒಂದು ನಮ್ಮ ಬೇಡಿಕೆಯನ್ನು ಇತ್ಯರ್ಥ ಮಾಡದೆ ಸುಮ್ಮನೆ ಕಾಲಹರಣ ಮಾಡ್ತಾಯಿದೆ ಹೊರತು ಒಂದು ಮಾತುಕತೆಗೆ ಇಲ್ಲಿವರೆಗೂ ಬರ್ತಾಯಿಲ್ಲ. ನಿಮಗೆ ಗೊತ್ತಿದೆ, ಜನವರಿ 29ನೇ ತಾರೀಕು ನಾವು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ನಾವು ಮಾಡಿಕೊಟ್ಟಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ರಾಜ್ಯ ನಾಯಕರಾದಂಥ ಹಿರಿಯ ನಾಯಕರಾದಂಥ ಎಚ್ ಅನಂತಪುರ ಅವರು ಅಕಾಲಿಕ ಮರಣ ಈ ಒತ್ತಡದ ಹೊರೆಯನ್ನು ತಗೊಂಡು ನಿಧನ ಹೊಂದಿದರು. ಆ ಹೊಂದಿದ ಕಾರಣ ನಾವು ಮುಂದೂಡಿದ್ವಿ. ಇವತ್ತು ಅದೇ ಒಂದು ಕಾರ್ಯಕ್ರಮವನ್ನು ಇದೇ ತಿಂಗಳು 19ನೇ ತಾರೀಕು ನಾವು ಹಾಕ್ಕೊಂಡಿದ್ವಿ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಇಡೀ ರಾಜ್ಯದಾದ್ಯಂತ ಇಡೀ ಎಲ್ಲ ಘಟಕದ ಮುಂದೆ ಸಭೆಗಳು ನಡೀತಾ ಇದೆ. ನಮ್ಮ ಕಾರ್ಯಕರ್ತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಕಡೆ ಈ ಬೆಂಗಳೂರು ಚಲೋವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಸುಮಾರು 10,000 ಗಟ್ಟಲೆ ಜನ ಇಲ್ಲಿ ಸೇರೋ ಮೂಮೆಂಟ್ ಇದೆ. ಯಾಕೆಂದರೆ 2 ವರ್ಷದಿಂದ ಮಾಡ್ತಕ್ಕಂಥ ಸರ್ಕಾರ ಇಲ್ಲಿವರೆಗೂ ಕಾಲಹರಣ ಮಾಡ್ಕೊಂಬಂದಿದೆ ಹೊರತು ಯಾವುದೇ ಒಂದು ಇತ್ಯರ್ಥ ಇಲ್ಲ. ನಿಮ್ಮ ಮುಂದೆ ಹೇಳ್ತೀನಿ, ಇವತ್ತು ಸರ್ಕಾರ ನೋಡ್ತಾ ಇದ್ದೀರಿ ನೀವು, ಇಡೀ ಜಿಲ್ಲಾ ಮಟ್ಟದಲ್ಲಿ ಒಂದು 1000 ದಿನಗಳ ಆಚರಣೆಯನ್ನು ಮಾಡ್ತಾಯಿದೆ, ವಿಜಯೋತ್ಸವವನ್ನು ಮಾಡ್ತಾಯಿದೆ. ಏನಂದರೆ ಗ್ಯಾರಂಟಿ ಯೋಜನೆಗಳನ್ನ ಇಟ್ಕೊಂಡು ಆ ಗ್ಯಾರಂಟಿ ಯೋಜನೆ ಒಳಗೆ ಶಕ್ತಿ ಯೋಜನೆ ಅಂತಕ್ಕಂಥ KSRTCಗೆ ಸೇರ್ತಕ್ಕಂಥದ್ದು. ಆ ಶಕ್ತಿ ಯೋಜನೆ ಏನಿದೆ ಅಂದರೆ ಇವತ್ತು ಮಹಿಳೆಯರ ಫ್ರೀ ಸರ್ಕಾರ ಕೊಟ್ಟಂಥ ಫ್ರೀಯನ್ನು ಈ ಸಾರಿಗೆ ನೌಕರರು ಒತ್ಕೊಂಡು ಓಡಾಡ್ತಾ ಇದ್ದಾರೆ. ಈ ಫ್ರೀನಲ್ಲಿ ಇಷ್ಟೆಲ್ಲ ಮಾಡಿದ್ದು ಸುಮಾರು 650ರಿಂದ 700 ಕೋಟಿ ಜನ ಇವತ್ತಿನವರೆಗೂ ಮಹಿಳೆಯರು ಓಡಾಟ ಮಾಡಿದ್ದಾರೆ. ಆ ಶಕ್ತಿಯನ್ನು ಇವತ್ತು ಈ ಸಾರಿಗೆ ನೌಕರರು ಒತ್ಕೊಂಡು ಓಡಾಡಿದ್ರು ಕೂಡ ಅವರಿಗೆ ಬರ್ತಕ್ಕಂಥ ಸವಲತ್ತು ಕೊಡೋಕ್ಕೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಸಾರಿಗೆ ಮಂತ್ರಿಗಳು ಮುಂದೆ ಬರ್ತಾ ಇಲ್ಲ. ಬರೀ ಹೇಳಿಕೆ ಕೊಡ್ತಾರೆ ಅಷ್ಟೇ. ಮುಂದೂಡಿ ಏನೇ ನಾವು ಈಗ ಕಾರ್ಯಕ್ರಮ ಹಾಕಿ ಮುಂದೂಡಿ ನೋಡೋಣ ಅಂತ. ಇದು 2 ವರ್ಷದಿಂದ ಮಾಡ್ತಕ್ಕಂಥ ಮುಂದೂಡಿ ಅಂತ ಹೇಳ್ತಕ್ಕಂಥ ಇಲ್ಲಿವರೆಗೂ ಯಾವುದೇ ಮಾಡಿಲ್ಲ. ಅದನ್ನು ಸಾರಿಗೆ ನೌಕರರು ಎಚ್ಚೆತ್ತಿದ್ದಾರೆ. ಈ ಸರ್ಕಾರ ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆ ಇತ್ಯರ್ಥ ಮಾಡೋಕ್ಕೆ ಮುಂದೆ ಬರ್ತಾ ಇಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಚಲೋ ಇರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ಬಸ್ ನಿಲ್ಲಿಸೋದೇ ಆಗಲಿ, ದೊಡ್ಡ ಹೋರಾಟ ನಮ್ಮ ಮುಂದಿದೆ ಇವತ್ತು. 19ನೇ ತಾರೀಕು ಬೆಂಗಳೂರು ಚಲೋ ಬೃಹತ್ ಸಮಾವೇಶ. ಹಾಗಿದ್ರೆ ಮುಷ್ಕರ ಯಾವಾಗ ಮಾಡ್ತೀರಿ? ಸರ್ಕಾರಕ್ಕೆ ನೀವು 19ನೇ ತಾರೀಕು ಗುರುವಾರ 4 ಗಂಟೆವರೆಗೆ ಗಡುವನ್ನು ಕೊಟ್ಟಿದ್ದೀರಿ. 4 ಗಂಟೆಯಲ್ಲಿ ಸಂಜೆ 4 ಗಂಟೆ ಆದಮೇಲೆ ಏನು ಮುಷ್ಕರಕ್ಕೆ ನೀವು ಕರೆ ಕೊಡ್ತೀರಾ? ಅಥವಾ ಸರ್ಕಾರ ಒಂದು ವೇಳೆ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂತಂದರೆ ಸಾರಿಗೆ ನೌಕರರಿಗೆ ನೀವು ಹೆಂಗೆ ಧೈರ್ಯ ಹೇಳ್ತೀರಿ? ಯಾಕಂದರೆ ಕಳೆದ 5 ವರ್ಷಗಳಿಂದನೂ ಕೂಡ ಅವರು ಕಾದು ಸುಣ್ಣ ಆಗಿದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ನೋವನ್ನು ತೊಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಜಂಟಿ ಕ್ರಿಯಾ ಸಮಿತಿ ಆಗಿರ್ಬೋದು, ನೀವೆಲ್ಲರೂ ಕೂಡ ಸರ್ಕಾರ ಒತ್ತಡ ಹಾಕ್ತಿದ್ದೀರಿ. ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಏನು ಮಹತ್ತರವಾದಂತಹ ತೀರ್ಮಾನ ಹೆಜ್ಜೆನ ಇಟ್ಟಿದ್ದೀರಿ ಅನ್ನುವಂಥದ್ದು? ಏನು ಈ 19ನೇ ತಾರೀಕು ನಮ್ಮ ಬೆಂಗಳೂರು ಚಲೋ ಇದೆ. ಆ ಚಲೋಗೆ ಬರ್ತಕ್ಕಂಥ ಸಾವಿರಾರು ಜನ ಏನು ಅವತ್ತು ಬಂದಿರ್ತಾರೆ, ಅವತ್ತು 4 ಗಂಟೆಗೆ ತೀರ್ಮಾನವನ್ನು ಮಾಡಬೇಕು ಅಂತ. ಏನಂದರೆ ಅಲ್ಲಿವರೆಗೂ ಸರ್ಕಾರ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ಯಾವುದೇ ಮಾತುಕತೆ ಮೂಲಕ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಿದ್ರೆ ಅವತ್ತು 4 ಗಂಟೆಗೆ ತೀರ್ಮಾನ ಮಾಡ್ತೀವಿ. ಅದು ಜನರ ಮಧ್ಯೆ, ಕಾರ್ಮಿಕರ ಮಧ್ಯೆ ಅವರು ಏನು ಕೊಡ್ತಾರೆ ಆ ಸವಾಲನ್ನು ತಗೊಂಡು ನಾವು ಮುಷ್ಕರ ಇರ್ಬೋದು ಅಥವಾ ಬೇರೆ ಥರ ಇರ್ಬೋದು, ಅದು ಮಾಡಲಿಕ್ಕೆ ತಯಾರನ್ನ ಅಲ್ಲೇ ಅನೌನ್ಸ್ ಮಾಡ್ತೀವಿ ನಾವು. ಆ 4 ಗಂಟೆಗೆ 19ನೇ ತಾರೀಕು. ಏನಂದರೆ ಇವತ್ತು ಈ ಗ್ಯಾರಂಟಿ ಯೋಜನೆಯಿಂದ ಇವತ್ತು ಕಾರ್ಮಿಕರು ಎಷ್ಟು ಸೋತಿದ್ದಾರೆ ಅಂದರೆ ಸುಮಾರು 1000 ಜನ ಆ ಮಹಿಳೆಯರ ಟಿಕೆಟಿಂದ ಅಮಾನತು ಅಂದರೆ ಸಸ್ಪೆಂಡ್ ಆಗಿದ್ದಾರೆ. ಇವತ್ತು ಅವರ ಗೋಳು ಇವತ್ತು ಕೇಳಂಗಿಲ್ಲ.
ಇವತ್ತು ಸರ್ಕಾರ ಆಗಲಿ ಈ ಮ್ಯಾನೇಜ್ಮೆಂಟ್ ಆಗಲಿ ಆ ಒಂದು ಟಿಕೆಟ್ನಿಂದ ಕೊಟ್ಟಿದ್ದರೂ ಕೂಡ ಆ ಹೆಣ್ಮಕ್ಳು ಮುಂದೆ ಜಾಸ್ತಿ ಹೋಗೋದಾಗಲಿ ಅಥವಾ ಮಧ್ಯೆ ಇಳಿದೋಗಿದ್ದಾರಾಗಲಿ ಆ ಟಿಕೆಟ್ ನೀನು ಹೆಚ್ಚಿಗೆ ಕೊಟ್ಟಿದ್ದೀಯಾ ಅಂತ ಹೇಳಿ ಅವ್ರನ್ನ ಇವತ್ತು ಅಮಾನತು ಮಾಡಿ ಇವತ್ತು ಶಿಕ್ಷೆಯನ್ನು ಮಾಡ್ತಾಯಿದ್ದಾರೆ. ಅಷ್ಟಿದ್ರೂ ಕೂಡ ಈ ಒಂದು ಗ್ಯಾರಂಟಿ ಯೋಜನೆಯಿಂದ ಇವತ್ತು ನಮಗೆ ಸುಮಾರು 4,500 ಸಾವಿರ ಕೋಟಿ ಸರ್ಕಾರ ಕೊಡಬೇಕಾಗಿದೆ. ಅವ್ರಿಗೆ ಕೊಡಬೇಕಾಗಿರೋದಷ್ಟೇ ನಮಗೆ ಇವತ್ತು 1,700 ಕೋಟಿ 750 ಕೋಟಿ ಇವತ್ತು ಕೊಟ್ಟರೆ ಆ 38 ತಿಂಗಳು ಅರಿಯಸ್ಸು ನಮ್ಮ ಎಲ್ಲ 1,15,000 ಜನಕ್ಕೆ ಅರಿಯಸ್ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅದ್ರ ಜೊತೆಗೆ 24ಕ್ಕೆ ಅವರೇನು ಕೊಡಬೇಕಾದಿಲ್ಲ. ಇಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಇದೆ, ಅದನ್ನು ಕೊಡೋಕ್ಕೆ ತಯಾರಿದೆ. ಆದರೂ ಸರ್ಕಾರ ಮುಂದೆ ಬರ್ತಾ ಇಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳು ಮುಂದೆ ಬರ್ತಾ ಇಲ್ಲ, ಸಾರಿಗೆ ಮಂತ್ರಿಗಳು ಮುಂದೆ ಬರ್ತಾಯಿಲ್ಲ, ಅಥವಾ ಆಡಳಿತ ವರ್ಗ ಕೂಡ ಸರ್ಕಾರವನ್ನು ಬೆನ್ನು ಬಿದ್ದು ಮಾಡೋಕ್ಕೋದ್ರೆ ಇಲ್ಲೇನು ಹೇಳ್ತಾರೆ ಅಂದರೆ ವಿಧಾನಸೌಧದಲ್ಲಿರ್ತಕ್ಕಂಥ ಫೈನಾನ್ಸ್ ಡಿಪಾರ್ಟ್ಮೆಂಟು ಯಾವುದಕ್ಕೆ ಮಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ, ಮುಂದೆ ಬರ್ತಾ ಇಲ್ಲ ಅಂತ. ನಾನು ಅಲ್ಲಿರ್ತಕ್ಕಂಥ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೇಳ್ಕೊಳ್ಳೋದಷ್ಟೇ. ನೀವು ಬಂದು ಸಾರಿಗೆ ಸಂಸ್ಥೆಯಲ್ಲಿ ನೋಡಿ, ಕಾರ್ಮಿಕರಲ್ಲಿ ಏನಿದೆ, ಎಷ್ಟು ವ್ಯತ್ಯಾಸಗಳು ಸಾರಿಗೆ ಸಂಬಳದಲ್ಲಿ ವ್ಯತ್ಯಾಸ ಇದೆ. ಅಥವಾ ನಮಗೆ ಕೊಡ್ತಕ್ಕಂಥ 5,000 ಕೋಟಿ ನೀವು ಅದನ್ನು ಕೊಟ್ಟರೆ ಏನಾಗ್ಬೋದು, ಅಥವಾ ಟಿಕೆಟ್ನ ಎಷ್ಟು ಜನ ಅಮಾನತ್ತಾಗಿದ್ದಾರೆ ಅಂತ ನೀವು ಇಲ್ಲಿ ಅನಾಲಿಸ್ ಮಾಡಿ ಬಂದು ಸರ್ವೆ ಮಾಡಿ. ನಾನು ನಿಮಗೆ ಕೇಳ್ಕೊಳ್ಳೋದಷ್ಟೇ, ನಿಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನಿದ್ರು ಕೂಡ ನಮಗೆ ಸಾರಿಗೆ ನೌಕರಿಗೆ ಸಂಬಳಕ್ಕಾಗಿ ನೀವೇನು ಕೊಡ್ತಾ ಇಲ್ಲ. ನಮಗೆ ಕೊಡಬೇಕಾಗಿರೋ ಬಾಕಿ ಏನಿದೆ 5,000 ಕೋಟಿ ಇರ್ಬೋದು, ಆ ಸ್ಟೂಡೆಂಟ್ದು ಬಾಕಿ ಇರ್ಬೋದು, ಅದೆಲ್ಲ ಕೊಟ್ಟರೆ ನಮ್ಮ ಸಮಸ್ಯೆ ಬಗೆಯಿರುತ್ತೆ, ನಮಗೆ ಕೊಡಬೇಕಾಗಿರೋ ಅರಿಯಸ್ಗಳು ಬಗೆಯಿರುತ್ತೆ, ನಮ್ಮ 24 ವೇತನ ಪರಿಷ್ಕರಣೆಗಾಗುತ್ತೆ. ಅದರಿಂದ ನೀವು ಅದು ಮುಂದೆ ಬಂದು ಮಾಡಿದರೆ ಇಲ್ಲಿರ್ತಕ್ಕಂಥ 1,15,000 ಜನ ಖುಷಿ ಪಡ್ತಾರೆ ಹೊರತು ನೀವು ಮಾಡಲಿಲ್ಲ ಅಂದರೆ ಹೆಚ್ಚು ಇದರಿಂದ ಇದು ರೋಷವಾಗಿ ಮುಂದೆ ನುಗ್ತಾರೆ, ಮುಂದೆ ಹೋರಾಟಕ್ಕೆ ಇಳಿತಾರೆ. ನಾಳೆ ಮುಷ್ಕರ ಆಗ್ಬೋದು, 19 ಮುಷ್ಕರ ಆಗ್ಬೋದು. ಈ ಸಾರಿಗೆ ನೌಕರು 1,15,000 ಸಾರಿಗೆ ನೌಕರು ಮುಷ್ಕರ ಮಾಡೋಕ್ಕೆ ತಯಾರಾಗ್ತಿದೆ. ಆದ್ದರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ, ಇಲ್ಲಿರೋ ಸಾರ್ವಜನಿಕರಿರ್ಬೋದು ಅಥವಾ ಹೆಣ್ಮಕ್ಳಿರ್ಬೋದು, ಎಲ್ಲರೂ ನಾವು ಕೇಳ್ಕೊಳ್ಳೋದಿಷ್ಟೇ, ಸಾರಿಗೆ ನೌಕರರು ಇವತ್ತು ಏನು ವ್ಯತ್ಯೆಯನ್ನು ಪಡ್ತಾ ಇದ್ದಾರೆ ಆ ವ್ಯತ್ಯೆಗೆ ನೀವೆಲ್ಲ ಸಪೋರ್ಟಾಗಿ ನಿಲ್ಬೇಕು ಸಾರ್ವಜನಿಕರು ಮತ್ತು ಹೆಣ್ಮಕ್ಳು. ಯಾಕೆಂದರೆ ಇಲ್ಲಿರ್ತ ಕಷ್ಟ ಹಂಗಿದೆ, ಕಷ್ಟದಿಂದ ಇದು ಮಾಡ್ತಾಯಿದೆ. ಇವತ್ತು ಸಂಬಳ ಸಾರಿಗೆ ಕಡಿಮೆ ಇದೆ ಕಾರ್ಮಿಕರದು, ಇವತ್ತು ಸಾರಿಗೆ ನೌಕರದು. ಆದರೂ ಕೂಡ ಈ ಕಷ್ಟದಲ್ಲಿದ್ದರೂ ಕೂಡ ಸಾರಿಗೆ ನೌಕರು ಹಗಲು ರಾತ್ರಿ 24 ಗಂಟೆ ದುಡಿತಾ ಇದ್ದಾರೆ. ನಿಮ್ಮ ಏನು ಹೆಣ್ಮಕ್ಳ ಏನು ಇವತ್ತು ಶಕ್ತಿ ಯೋಜನೆಯಿಂದ ಎಷ್ಟು ಕಷ್ಟವನ್ನು ಬೀಳ್ತಾರೆ ಅಂತ ನಿಮಗೆ ಗೊತ್ತಿದೆ ಸಾರ್ವಜನಿಕರು. ಅದರಿಂದ ನಾವು ಕೇಳ್ಕೊಳ್ಳೋದಷ್ಟೇ, ಈ 1,15,000 ಜನನ ನೀವು ಇದು ಮಾಡೋಕ್ಕೆ ಹೋಗಬೇಡಿ. ಅದರಿಂದ ನಾನು ಸರ್ಕಾರ ಕೇಳ್ಕೊಳ್ಳೋದಷ್ಟೇ, ರಾಜ್ಯದ ಮುಖ್ಯಮಂತ್ರಿಗಳು ಕೇಳ್ಕೊಳ್ಳೋದೆ, ಸಾರಿಗೆ ಮಂತ್ರಿಗಳನ್ನ ಕೇಳ್ಕೊಳ್ಳೋದೆ, ನೀವು ಮುಂದೆ ಬರಲಿಲ್ಲ ಅಂದರೆ ನಾಳೆ ಈ ಮುಷ್ಕರಕ್ಕೆ ಈ ಸರ್ಕಾರನೇ ಹೊಣೆ, ಈ ಆಡಳಿತ ವರ್ಗನೇ ಹೊಣೆ ಆಗಬೇಕಾಗುತ್ತೆ. ಅದರಿಂದ ನಾವು ಸಾರ್ವಜನಿಕರನ್ನು ಕೇಳ್ಕೊಳ್ಳೋಷ್ಟೇ, ಇದಕ್ಕೆಲ್ಲ ನೀವು ಸಪೋರ್ಟಾಗಿ ನಿಲ್ಲಬೇಕು. ಸಾರಿಗೆ ನೌಕರ ಜೊತೆ ನಿಲ್ತೀರಾ ಅಂತ ಕೇಳ್ಕೊಂಡು, ಏನು ನೀವು ಈ ಒಂದು ಸಾರಿಗೆ ಮುಷ್ಕರ ಏನಾದ್ರು ಮುಂದೆ ಬಂದರೆ ಅದಕ್ಕೆ ನಾವೆಲ್ಲ ತಯಾರಿರ್ರಿ, ನೀವು ಸಾರ್ವಜನಿಕರು ಸಪೋರ್ಟ್ ಮಾಡ್ಕೊಂಡು ನಾವು ಕೇಳ್ತೀವಿ. ಇದಿಷ್ಟು ಚಂದ್ರೇಗೌಡ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಲ್ಯಾಣ ಕರ್ನಾಟಕ. ಶರಣಗೌಡ ಕಂದಕೂರು ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಗರ್ ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್ ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್ ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪ ಡಿ ವಜ್ಜಲ್ ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್ ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ ಸಂದನೂರು ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್ ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರಂತ ಕಮೆಂಟ್ ಮಾಡಿ. ಅಲ್ವಾ, ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.